ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ, ನೀವು ಕೂಡ ಸೂಪರಾಗಿದ್ದೀರಾ ಅನ್ಕೋತೀನಿ. ಬರ್ರಿ ಈಗ ನೋಡ್ರಿ, ನಾನು ಸಾಯಂಕಾಲದಿಂದ ಲಾಗ್ ಮಾಡೇನಿ ರೀ. ಯಾಕಂದ್ರೆ ಒಂದು ರೆಸಿಪಿ ಮಾಡ್ತೀನಿ ರೀ, ಅದಕ್ಕೋಸ್ಕರ ಮಾಡೇನಿ ರೀ. ಈಗ ಏನು ರೆಸಿಪಿ ಅಂತ ತೋರಿಸ್ತೀನಿ ಬರ್ರಿ. ಹಾಗೆ ಆ ರೆಸಿಪಿಗೆ ಮೇನ್ ಬೇಕಾಗಿರೋಂಥದ್ದು ಮೆಂತ್ಯ ರೀ. ನೋಡಿರಿ, ಈ ಮೆಂತ್ಯ ಪಲ್ಯ ರೀ ನಾನೇ ನಮ್ಮ ಮನೆಯಲ್ಲಿ ಬೆಳೆದಿರೋಂಥ ಮೆಂತ್ಯ ಪಲ್ಯ ರೀ. ಇದು ಎಷ್ಟು ಸಖತ್ತಾಗ್ಯದ ನೋಡಿರಿ. ಇನ್ನೂ ಸಣ್ಣದದ ರೀ. ಈಗ ಸದ್ಯಕ್ಕೆ ಬೇಕಂತ ಸ್ವಲ್ಪ ತೊಗೊಂಡೇನಿ ರೀ. ಈಗ ಇದರಿಂದ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ನಾ ಈಗೇನು ಮಾಡಕತ್ತೀನಿ ಅಂದ್ರೆ ರೀ, ಆಲೂ ಮೆಂತ್ಯ ಕಟ್ಲೆಟ್ ಮಾಡಕತ್ತೀನಿ ರೀ. ಈಗ ಈ ಕಟ್ಲೆಟ್ ಮಾಡೋದು ಹೆಂಗಂತ ತೋರಿಸ್ತೀನಿ ಬರ್ರಿ. ಫಸ್ಟಿಗೆ ಆಲೂಗಡ್ಡೆ ಕುದ್ಲಿಕ್ಕೆ ಇಡಮ್ರಿ. ನೋಡಿರಿ, ಈಗ ನಾ ಇಲ್ಲಿ ಒಂದು 4 ಆಲೂಗಡ್ಡೆ ಕುದ್ಲಿಕ್ಕೆ ಇಟ್ಟೀನಿ ರೀ. ಹಂಗೆ ಈಗ ಈ ಮೆಂತ್ಯ ಪಲ್ಯನ ಚೆಂದ ಕ್ಲೀನಾಗಿ ಕಟ್ ಮಾಡ್ಕೊತೀನಿ ರೀ. ಕಟ್ ಮಾಡ್ಕೊಂಡು ತೋರಿಸ್ತೀನಿ ರೀ. ನೋಡಿರಿ, ಈಗ ಮೆಂತ್ಯನ ನೀರೊಳಗೆ ಹಾಕಿಟ್ಟೀನಿ ರೀ. ಇದು ಪಲ್ಯ ತೊಳ್ಕೊಬೇಕಂತ ಹೇಳಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊತೀನಿ ರೀ. ಆಲೂಗಡ್ಡೆ ಕುದ್ಮ್ಯಾಗ ಇದನ್ನು ರೆಡಿ ಮಾಡ್ತೀನಿ ರೀ. ಹಾಗೆ ಈಗ ಅಲ್ಲಿವರೆಗೂ ಸ್ವಲ್ಪ ಪಲ್ಯ ತೊಳೆದಿಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಆಲೂಗಡ್ಡೆ ಕುದ್ದಾವ್ರಿ. ಕುದ್ದಿರೋ ಆಲೂಗಡ್ಡಿನ ಸಪ್ಪಿ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡೀನಿ ರೀ. ಈಗ ಏನಂತ ಅಂದ್ರೆ ಅದಕ್ಕೆ ನೋಡಿರಿ, ಇಲ್ಲಿ ಕರಿಬೇವು ಕಟ್ ಮಾಡ್ಕೊಂಡೀನಿ ರೀ. ಹಾಗೆ ಕೊತ್ತಂಬರಿ ರೀ, ಇದು ಆಗಲೇ ತೊಳೆದಿರೋಂಥ ಮೆಂತ್ಯ ಪಲ್ಯ ರೀ. ಇವು ಮೂರನ್ನು ಇದಕ್ಕೆ ಹಾಕೊಳಮ್ರಿ. ನಿಮಗೆ ಬೇಕಂದ್ರೆ ರೀ ಇದಕ್ಕೆ ನೀವು ಕ್ಯಾರೆಟ್ ಹಾಕೋಬೋದು ರೀ, ಈರುಳ್ಳಿ ಹಾಕೋಬೋದು, ಟೊಮೆಟೊ ನಿಮ್ಮ ಇಷ್ಟ ರೀ. ಎಲ್ಲನೂ ಹೆಚ್ಚಿ ಹಾಕ್ಕೊಂಡ್ರೆ ಇನ್ನೂ ಬೆಸ್ಟ್ ಆಗ್ತದೆ ರೀ. ಈಗ ಅದನ್ನೆಲ್ಲ ಹಾಕ್ಬೇಕಂದ್ರೆ ನಮ್ಮ ಮನ್ಯಾಗ ಈಗ ತರಕಾರಿನೂ ಇಲ್ಲರಿ. ಹಾಗೆ ಈರುಳ್ಳಿ ಹಾಕ್ಬೇಕಂದ್ರೆ ಈರುಳ್ಳಿ ನನ್ನ ಮಕ್ಕಳು ಇಷ್ಟಪಟ್ಟು ತಿನ್ನಂಗಿಲ್ಲ ರೀ. ಅದಕ್ಕಾಗಿ ನಾನು ಹಾಕಿಲ್ಲ ರೀ. ಈ ರೀತಿ ಮಾಡಿದ್ರೆ ಟೇಸ್ಟ್ ಬರ್ತದೆ ರೀ. ಹಾಗೆ ಮಾಡಿದ್ರೆ ಟೇಸ್ಟ್ ಬರ್ತದೆ ರೀ. ಹಾಗೆ ಇದಕ್ಕೆ ಸಬ್ಬಸ್ಗೆ ಪಲ್ಯ ಹಾಕೋರು ನಡಿತೈತೆ ರೀ. ಈಗ ನೋಡಿರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ತೀನಿ ರೀ. ಖಾರ ನೋಡಿ ಹಾಕೋರಿ, ನಿಮಗೆ ಎಷ್ಟು ಬೇಕಷ್ಟು ನೋಡಿ ನಮಗೆ ಎಷ್ಟು ಬೇಕಷ್ಟು ಹಾಕ್ತೀನಿ ರೀ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಂಬ್ರಿ. ಮಸಾಲೆ ಇತ್ತು ಗರಂ ಮಸಾಲ ಹಾಕೋಬೋದು ರೀ. ನೋಡಿರಿ, ಆಪ್ಷನ್ನ ನಿಮಗೆ ಇತ್ತಂದ್ರೆ ಹಾಕೋರಿ, ಇಲ್ಲಾಂದ್ರೆ ನಡಿತೈತೆ ರೀ. ಈಗ ಇದಕ್ಕೆ ಇಷ್ಟು ಹಾಕಿವಲ್ರಿ. ಈಗ ಇದಕ್ಕೆ ಕಡ್ಲೆ ಹಿಟ್ಟು ಹಾಕಂಬ್ರಿ. ಅಕ್ಕಿ ಹಿಟ್ಟು ಹಾಕೊಂಡ್ರೆ ನಡಿತೈತೆ ರೀ. ಎಷ್ಟು ಬೇಕಷ್ಟು ನೋಡಿಕೊಂಡು ಹಿಟ್ಟು ಹಾಕೊಳಮ್ರಿ. ಈಗ ಇದನ್ನು ಮಿಕ್ಸ್ ಮಾಡಮ್ರಿ ಚೆಂದಾಗಿ. ನೋಡಿರಿ, ಈಗ ಇದು ಈ ರೀತಿ ರೆಡಿ ಆಗೈತೆ ನೋಡಿರಿ. ಈ ರೀತಿ ಇರ್ಬೇಕು ರೀ. ಈಗ ಇದನ್ನು ಒಂದು 20 ನಿಮಿಷ ಮುಚ್ಚಿಟ್ಬಿಡಮ್ರಿ. ಒಂದು ಸ್ವಲ್ಪ ಮ್ಯಾರಿನೇಟ್ ಆಗಲಿರಿ. ಒಂದು 20 ನಿಮಿಷ ಇಟ್ಬಿಡಮ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ 20 ನಿಮಿಷ ಆಗೈತೆ ರೀ. ಇದನ್ನ ನೆನೆದಾದ್ರಿ. ಈಗ ಈ ಒಲೆ ಮ್ಯಾಗ ಈ ಥರದೊಂದು ಪ್ಯಾನ್ ಇಟ್ಕೊಳ್ಳಮ್ರಿ. ಇದು ಡೀಪ್ ಫ್ರೈ ಮಾಡೋದಿಲ್ಲ ರೀ. ಅದಕ್ಕೆ ಈ ಥರದ್ದು ತೊಗೊಂಡೀನಿ ರೀ. ಆ ರೀತಿನೂ ಮಾಡ್ಬೋದು ರೀ. ಇದನ್ನು ಡೀಪ್ ಫ್ರೈನೂ ಮಾಡಂದ್ರೆ ಬೋಂಡ ಬಜ್ಜಿ ಟೈಪ್ನೂ ಮಾಡ್ಕೋಬೋದು ರೀ. 2 ಟೈಪು ಆಗ್ತದೆ ರೀ. 2 ಟೈಪು ಮಾಡ್ಬೋದು ರೀ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿರಿ. ಇದಕ್ಕೆ ಸಾಕ್ರಿ, ಇಷ್ಟು ಎಣ್ಣೆ. ಇದನ್ನು ಪೂರ್ತಿ ಎಲ್ಲ ಕಡೆ ಮಾಡಮ್ರಿ. ಇದನ್ನು ಇಷ್ಟು ಎಣ್ಣೆ ಹಾಕ್ರಿ ಸಾಕ್ರಿ, ಜಾಸ್ತಿ ಬೇಡ್ರಿ. ಈ ಎಣ್ಣೆ ಬಿಸಿ ಆಲ್ರಿ. ಒಂದು ಸ್ವಲ್ಪ ಬಿಸಿ ಆದಿಂದ ಇದನ್ನು ಅದ್ರೊಳಗೆ ಹಾಕಂಬ್ರಿ. ಈಗ ಸ್ವಲ್ಪ ಗ್ಯಾಸ್ ಸಣ್ಣ ಇಡಮ್ರಿ, ಇಲ್ಲಾಂದ್ರೆ ಒಮ್ಮೆ ತಳ ಹಿಡ್ಕೊಂಡ್ಬಿಡ್ತದೆ ಅದು. ಈಗ ಇದನ್ನು ಸ್ವಲ್ಪನೇ ತೊಗೊಂಡು ಈ ರೀತಿ ಮಾಡಮ್ರಿ. ಈ ರೀತಿ ಮಾಡಿ ಇದ್ರೊಳಗೆ ಬಿಡಮ್ರಿ. ನೋಡಿರಿ, ಇದನ್ನು ಹಂಗೆ ತಿರುಗಿಸೀನಿ ರೀ. ಇಲ್ಲ ಹಂಗೆ ಮತ್ತೊಂದು ಹಾಕೀನಿ ರೀ. ಮಸ್ತ್ ಆಗ್ತದ ಟೇಸ್ಟ್ ಮಾತ್ರ. ಅದ್ರ ಚೆಂದಾಗಿ ಬೇಯಿಸ್ಬೇಕ್ರಿ ಪೂರ್ತಿ ಎಣ್ಣೆ. ಹಸಿ ಬಿಸಿ ಆದ್ರೆ ಚೆಂದಾಗಂಗಿಲ್ಲ ರೀ. ನೋಡಿರಿ, ಲೋ ಫ್ಲೇಮ್ನಾಗ ಇಟ್ಟೆ ಬೇಯಿಸ್ಬೇಕ್ರಿ. ಇದನ್ನು ಜಾಸ್ತಿ ಇಡಬಾರ್ದು, ಇಲ್ಲಾಂದ್ರೆ ಸೀದಾ ಹೋಗ್ಬಿಡ್ತದ್ರಿ ಇದು. ನೋಡಿರಿ, ಒಂದೇ ಕೈಲೇ ತೆಗಿಬೇಕಲ್ರಿ. ಒಂದು ಸ್ವಲ್ಪ ಕಷ್ಟ ಆಗ್ತದೆ ರೀ. ನೋಡಿರಿ, ಎಷ್ಟು ಚಂದ ಬತ್ತು ನೋಡಿರಿ ಅದು ತೆಗಿಯೋದಕ್ಕತ್ತೆ. ಸಖತ್ತಾಗ್ತಾರೆ ಟೇಸ್ಟ್ ಮಾತ್ರ. ಈಗ ನಾನು ಮಾಡಿ ತೋರಿಸ್ತೀನಿ ರೀ. ನೋಡಿರಿ, ಇವು 3 ಆಗ್ಯಾವ್ರಿ. ತೆಗ್ಯಾಮ್ರಿ ಇದನ್ನು. ನೋಡಿರಿ, ಎಷ್ಟು ಮಸ್ತ್ ಕಾಣಕತ್ತಾರ ರೀ. ಟೇಸ್ಟ್ ಮಾತ್ರ ಸೂಪರ್ ಆಗ್ತದೆ ರೀ. ಈಗ ಇದಕ್ಕೆ ಹಂಗೆ ಮಾಡಿ ಹಾಕಂಬ್ರಿ. ಈಗ ಸ್ವಲ್ಪನೇ ತೊಗೊಳಮ್ರಿ. ಈ ರೀತಿ ಕೈಯಾಗ ಮಾಡಮ್ರಿ. ಜಾಸ್ತಿ ಕೈಗೆ ಅಂಟಕತ್ತಂದ್ರೆ ಕೈಗೆ ಒಂದು ಸ್ವಲ್ಪ ಹಸಿ ಮಾಡ್ಕೊರಿ. ಅಂದ್ರೆ ನೀರು ಹಚ್ಕೋರಿ ಒಂದು ಸ್ವಲ್ಪ, ಅವಾಗ ಅಂಟ್ಕೊಳಂಗಿಲ್ಲ ರೀ.
ಇದೇ ರೀತಿ ಮಾಡ್ಕೊಂಡು ತೋರಿಸ್ತೇನೆ ರೀ. ನೋಡಿರಿ ಫ್ರೆಂಡ್ಸ್, ನನ್ನ ಕಟ್ಲೆಟ್ ರೆಡಿ ಆಗೈತೆ ನೋಡಿರಿ ಎಷ್ಟು ಸೂಪರಾಗಿ ಕಾಣತ್ತವ ರೀ. ಬರ್ರಿ ಈಗ ಇವನ್ನ ತಿಲ್ಲ ಕೊಡಂಬ್ರಿ ಅವ್ರಿಗೆ ಹಂಗಾಗತ್ತೆ ಕೇಳಂಬರ್ರಿ. ತಗೋರಿ ಹಂಗಾಗತ್ತೆ ಹೇಳ್ರಿ ಟೇಸ್ಟ್. ನೋಡಿರಿ ಫ್ರೆಂಡ್ಸ್, ಇದು ಅವ್ರಿಗೆ ಭಾಳ ಇಷ್ಟ ಆಗತ್ತೆ, ತಿನ್ಲಿಗತ್ತಾರ ರೀ. ಹಾಗೆ ನಾನು ತಿಂತೀನಿ ರೀ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ಲಿಕತ್ತೀನಿ ರೀ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.